ಹಾಯ್ ಗೆಳೆಯರೆ, ಅಫ್ಘಾನಿಸ್ತಾನ್ ದೇಶ. ಈ ದೇಶದ ಬಗ್ಗೆ ನಿಮಗೆ ಏನು ಗೊತ್ತಿದೆ? ಇಲ್ಲಿಯ ರಾಶಿದ್ ಖಾನು ಸ್ಪಿನ್ನರು ಆಡ್ತಾರೆ ಮತ್ತು ಒಂದು ಕ್ರಿಕೆಟ್ ಟೀಮ್ ಬಿಟ್ಟು ನಮ್ಮ ದೇಶಕ್ಕೆ ತುಂಬಾ ಗೊತ್ತೇ ಇಲ್ಲ ಅಫ್ಘಾನಿಸ್ತಾನ್ ದೇಶದ ಬಗ್ಗೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಅಫ್ಘಾನಿಸ್ತಾನ್ ಒಂದು ಟೂರಿಸ್ಟ್ ಪ್ಲೇಸ್ ಇದೆ, ಇದು ಸಖತ್ತಾಗಿರುವ ಜಾಗ ಇದೆ. ಸ್ವಲ್ಪ ಈ ದೇಶದ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಫ್ಘಾನಿಸ್ತಾನ್ ದೇಶವು ಅಧಿಕೃತವಾಗಿ ಇದನ್ನು ಏನು ಕರೆಯುತ್ತಾರೆ ಅಂದರೆ, ಇಲ್ಲಿಯ ಜನರು ಇಸ್ಲಾಮಿಕ್ ಎಮಿರೇಟ್ ಆಫ್ ಅಫ್ಘಾನಿಸ್ತಾನ್ ಅಂತ ಇವರು ಕರೆಯುತ್ತಾರೆ. ಇಲ್ಲಿಯ ರಾಜಧಾನಿ ಕಾಬೂಲು. ಇಲ್ಲಿ ಅಧಿಕೃತವಾಗಿ ಯಾವ ಭಾಷೆಯನ್ನು ಮಾತಾಡ್ತಾರೆ ಅಂದರೆ ಪಾಷ್ಟೋ, ಒಂದು ಧರಿ, ಅದೊಂದು ಪರ್ಷಿಯನ್ ಭಾಷೆ, ಅದನ್ನು ಇವರು ಮಾತಾಡ್ತಾರೆ. ಇಲ್ಲಿಯ ಸರ್ಕಾರ ಬಗ್ಗೆ ನಾನು ಹೇಳಲ್ಲ, ತುಂಬಾ ಅಲ್ಲಿ ಹೋಗಲ್ಲ. ಇಲ್ಲಿ ಅಫ್ಘಾನಿಸ್ತಾನ್ ಕರೆನ್ಸಿ ಬಗ್ಗೆ ನೋಡಿದರೆ ಆ ಕರೆನ್ಸಿ ಹೆಸರು ಅಫ್ಘಾನಿ. ಇದನ್ನು ನಾವು ಶಾರ್ಟ್ನಲ್ಲಿ AFN ಅಂತ ಕರೆಯುತ್ತೇವೆ. ಇಲ್ಲಿ ಸರಿಸುಮಾರು 40 ಮಿಲಿಯನ್ಗಿಂತ ಹೆಚ್ಚು ಜನರು ವಾಸವಾಗಿದ್ದಾರೆ. ಅಫ್ಘಾನಿಸ್ತಾನ ದೇಶವು ಟೋಟಲು 6,52,230 ಕಿಲೋಮೀಟರ್ನಷ್ಟು ಹರಡಿದೆ. ಇದನ್ನು ಚದರ ಮೈಲ್ನಲ್ಲಿ ಹೇಳಿದರೆ 2,51,830 ಕಿಲೋಮೀಟರ್ ಆಗುತ್ತದೆ. ಇನ್ನು ಅಫ್ಘಾನಿಸ್ತಾನದ ಸ್ವಲ್ಪ ಭೂಗೋಳಶಾಸ್ತ್ರ ನೋಡಿದಾನ. ಅಫ್ಘಾನಿಸ್ತಾನವು ದಕ್ಷಿಣ ಏಷ್ಯಾ ಮತ್ತು ಮಧ್ಯ ಏಷ್ಯಾದಲ್ಲಿ ಒಂದು ಭೂಕುಸಿತ ದೇಶವಾಗಿದೆ. ಇದರೊಂದಿಗೆ ಇದರ ಗಡಿಗಳು ಯಾವ ದೇಶದ ಜೊತೆ ಇವು ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತದೆ ನೋಡೋಣ ಬನ್ನಿ. ಪೂರ್ವಕ್ಕೆ ಪಾಕಿಸ್ತಾನ, ಪಶ್ಚಿಮಕ್ಕೆ ಇರಾನ ಮತ್ತು ಉತ್ತರಕ್ಕೆ ತುರ್ಕಮೆನಿಸ್ತಾನ, ಉಜ್ಬೇಕಿಸ್ತಾನ ಮತ್ತು ಜಕಿಸ್ತಾನ ಹಾಗೂ ಈಶಾನ್ಯಕ್ಕೆ ಚೈನಾ ದೇಶವನ್ನು ತನ್ನ ಬಾರ್ಡರನ್ನು ಇದು ಹಂಚಿಕೊಳ್ಳುತ್ತದೆ. ಇಷ್ಟು ದೇಶಗಳಿಗೆ ಅಫ್ಘಾನಿಸ್ತಾನವು ಒರಟಾದ ಪರ್ವತ ಭೂದೃಶ್ಯವನ್ನು ಹೊಂದಿದೆ. ಹಿಂದೂ ಕುಶ್ ಪರ್ವತಗಳು ಈಶಾನ್ಯದಲ್ಲಿ ಪ್ರಾಬಲ್ಯ ಹೊಂದಿದೆ. ಇಲ್ಲಿ ಮರುಭೂಮಿಗಳು ಇವೆ, ನೈಋತ್ಯಕ್ಕೆ ಹರಡಿವೆ. ಭೂಖಂಡವಾದ ಹವಾಮಾನದೊಂದಿಗೆ ದೇಶವು ಬಿಸಿ ಇರುತ್ತದೆ ಮತ್ತು ತುಂಬಾ ಚಳಿ. ಇಲ್ಲಿ ಬೆಳಿಗ್ಗೆ ಆಯ್ತು ಅಂತ ತಿಳ್ಕೊರಿ, ಈ ಪರಿ ಬಿಸಿಲಿರುತ್ತದೆ, ಮನುಷ್ಯ ತಡ್ಕೊಳಕ್ಕಾಗಲ್ಲ, ಆ ರೀತಿ ಬಿಸಿಲಿರುತ್ತೆ. ಯಾವಾಗ ಸೂರ್ಯಾಸ್ತ ಆಗುತ್ತೆ ಈ ರೀತಿಯ ಥಂಡಿ ಇರುತ್ತೆ, ಅದನ್ನು ತಡ್ಕೊಳಕ್ಕಾಗಲ್ಲ. ಈ ರೀತಿಯ ಒಂದು ಹವಾಮಾನ ಇಲ್ಲಿ ಇರುತ್ತದೆ. ಇನ್ನು ಸ್ವಲ್ಪ ಅಫ್ಘಾನಿಸ್ತಾನದ ಸ್ವಲ್ಪ ಇತಿಹಾಸ ನೋಡಿದರೆ, ಇದನ್ನು 19ನೇ ಮತ್ತು 20ನೇ ಶತಮಾನದಲ್ಲಿ ಇದನ್ನು ಬ್ರಿಟಿಷರು ಮತ್ತು ರಷ್ಯಾದವರು ಇದನ್ನು ಆಳಿದ್ದಾರೆ. ಯಾವಾಗ ಇವರು 1919ರಲ್ಲಿ ಬ್ರಿಟಿಷರು ಇದನ್ನು ಬಿಟ್ಟು ಹೋಗಿದ್ದರು, ಆಮೇಲೆ ಇವರು ತಮ್ಮದೇ ಆದ ಒಂದು ಇದನ್ನು ಸ್ಟಾರ್ಟ್ ಮಾಡಿದರು. ಅದನ್ನು ನಾನು ಡೀಟೇಲಾಗಿ ಹೇಳಲ್ಲ, ಯಾಕಂದರೆ ಅದೊಂದು ಬೇರೆ ವಿಡಿಯೋ ಮಾಡಬೇಕಾಗುತ್ತದೆ. ಸೊ ಬನ್ನಿ, ನಾನು ಈಗ ಡೈರೆಕ್ಟು ಅಫ್ಘಾನಿಸ್ತಾನದ ಸ್ವಲ್ಪ ಆರ್ಥಿಕತೆ ಬಗ್ಗೆ ಈಗ ಹೇಳ್ತೀನಿ. ಅಫ್ಘಾನಿಸ್ತಾನದ ಆರ್ಥಿಕತೆ ಮತ್ತು ಅಲ್ಲಿ ಸಂಪನ್ಮೂಲ ನೋಡಿದರೆ, ಅಫ್ಘಾನಿಸ್ತಾನವು ಪ್ರಾಥಮಿಕವಾಗಿ ಒಂದು ಕೃಷಿ ಮತ್ತು ಗಣಿಗಾರಿಕೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದನ್ನು ಇವರು ಹೊರದೇಶಗಳಿಗೆ ತುಂಬಾ ಮಾರ್ತಾರೆ. ಕೃಷಿಯಲ್ಲಿ ಇವರು ಗೋಧಿ, ಹಣ್ಣುಗಳಲ್ಲಿ ದಾಳಿಂಬೆ ಮತ್ತು ದ್ರಾಕ್ಷಿಗಳು ಹೆಚ್ಚಾಗಿ ಮಾರ್ತಾರೆ. ಅಲ್ಲಿಯ ಬೀಜಗಳು ಮತ್ತು ಅಫೀಮು, ಇದು ಒಂದು ಅಕ್ರಮ ಅಫಿಷಿಯನ್ ಅತಿ ದೊಡ್ಡವಾದ ಒಂದು ಉತ್ಪಾದನೆ ಇವರದು. ಗಣಿಗಾರಿಕೆಗಳು ಇಲ್ಲಿ ತುಂಬಾ ಇವೆ. ಗಣಿಗಾರಿಕೆಗಳಲ್ಲಿ ಇವರು ಲಿಥಿಯಮ್, ತಾಮ್ರ, ಕಬ್ಬಿಣ ಮತ್ತು ಅಪರೂಪದ ಭೂಮಿಯ ಖನಿಜಗಳು ಇಲ್ಲಿ ತುಂಬಾ ಇವೆ. ಇದನ್ನು ಇಡೀ ಜಗತ್ತಿಗೆ ಇವರು ಸೆಲ್ ಮಾಡ್ತಾರೆ. ಇನ್ನು ಅಫ್ಘಾನಿಸ್ತಾನ ದೇಶದ ಸ್ವಲ್ಪ ಸಂಸ್ಕೃತಿ ಮತ್ತು ಅಲ್ಲಿಯ ಧರ್ಮ ನೋಡೋಣ. ಇಲ್ಲಿ ಪ್ರಮುಖವಾಗಿ ಇಸ್ಲಾಂ ಧರ್ಮವನ್ನು ಇವರು ಪಾಲಿಸುತ್ತಾರೆ. ಇಸ್ಲಾಂನಲ್ಲಿ ಶಿಯಾ ಅಂತ, ಸುನ್ನಿ ಅಂತ ಇವರು ಸ್ವಲ್ಪ ಅಲ್ಪಸಂಖ್ಯಾತರು ಇಲ್ಲಿದ್ದಾರೆ. ಇಲ್ಲಿಯ ಯಾವ ಜನಾಂಗದವರು ಇರ್ತಾರೆ ಅಂದರೆ, ಇದರಲ್ಲಿ ಪಶ್ತೂನ್, ತಾಜಿಕ್ ಮತ್ತು ಹಜಾರ ಮತ್ತು ಉಜ್ಬೇಕ್ ಮತ್ತು ಇತರರು ಇವರು ಇಲ್ಲಿಯ ಜನಾಂಗದವರು. ಇಲ್ಲಿಯ ಸಾಂಪ್ರದಾಯಿಕ ಉಡುಪು ಏನೆಂದರೆ, ಪುರುಷರು ಏನು ಹಾಕುತ್ತಾರೆ ಅಂದರೆ ಸಾಮಾನ್ಯವಾಗಿ ಶಲ್ವಾರ್ ಕಮೀಜ್ ಮತ್ತು ಪಕೋಲ್ ಟೋಪಿಯನ್ನು ಇವರು ಧರಿಸುತ್ತಾರೆ. ಆದರೆ ಮಹಿಳೆಯರು ಸಾಂಪ್ರದಾಯಿಕವಾಗಿ ಚಾದರಿ ಅಂದರೆ ಒಂದು ಬುರ್ಕಾ ಇದು ಅಥವಾ ಹಿಜಾಬನ್ನು ಇವರು ಧರಿಸುತ್ತಾರೆ. ಇಲ್ಲಿ ಪ್ರಸಿದ್ಧ ಭಕ್ಷ್ಯಗಳು ಯಾವುವು ಅಂದರೆ ಕಾಲಿಬು ಪುಲಾವ್ ಅಂದರೆ ಊಟ ಹೇಳ್ತಾ ಇದ್ದೀನಿ, ಮಾಂಟೋ, ಕುಂಬಳಕಾಯಿ, ಒಂದು ಚಪ್ಲಿ ಕಬಾಬ್ ಅಂತ ಇದೊಂದು ಹೆಸರಿದೆ ಇವ್ರದ್ದು ರಾಷ್ಟ್ರೀಯ ಕ್ರೀಡೆ ಯಾವುದಂದರೆ ಬುಚ್ಕಾಜಿ ಅಂದರೆ ಒಂದು ಕುದುರೆ ಆಟ, ಇವರ ರಾಷ್ಟ್ರೀಯ ಒಂದು ಆಟ ಇದು. ಇನ್ನು ನೀವು ಅಫ್ಘಾನಿಸ್ತಾನಕ್ಕೆ ಪ್ರವಾಸ ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಅಲ್ಲಿ ನೀವೇನೆಲ್ಲ ನೋಡಬಹುದು ಬನ್ನಿ, ನಾನು ನಿಮಗೆ ಹೇಳ್ತೀನಿ. ಬಮಿಯನ್, ಒಂದು ಬುದ್ಧದ ಒಂದು ಪ್ರತಿಮೆ, ಇದೊಂದು ತುಂಬಾ ಇಂಪಾರ್ಟೆಂಟ್ ಆದ ಒಂದು ತಾಣ. ನೆಕ್ಸ್ಟು ಮಿನಾರೆಟ್ ಆಫ್ ಜಾಮ್, ಇದೊಂದು ಯುನೆಸ್ಕೋ ವಿಶ್ವ ಪರಂಪರೆಯ ಒಂದು ತಾಣ. ಇಲ್ಲಿ ನೀವು ಭೇಟಿ ಕೊಡಿ, ನಿಮಗೆ ಸಖತ್ತಾಗಿ ಮಜಾ ಬರುತ್ತದೆ. ಬ್ಯಾಂಡ್ ಎ ಅಮೀರ್, ಇದೊಂದು ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟು ಕಾಬೂಲ್ನಲ್ಲಿ ಒಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂನಲ್ಲಿ ತುಂಬಾ ನೋಡುವ ವಸ್ತುಗಳನ್ನು ಇವರು ಇನ್ನೂ ಆದರೂ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ನೆಕ್ಸ್ಟು ಅದೇ ಕಾಬೂಲ್ನಲ್ಲಿ ಒಂದು ಗಾರ್ಡನ್ಸ್ ಇದೆ. ಈ ಗಾರ್ಡನ್ಗಳನ್ನು ನೀವು ಸುತ್ತಬಹುದು. ಸೊ ಇನ್ನೂ ಟೂರಿಸಂ ಬಗ್ಗೆ ಒಂದು ಸಂಪೂರ್ಣ ವಿಡಿಯೋನು ನೆಕ್ಸ್ಟ್ನಲ್ಲಿ ಮಾಡ್ತೀನಿ. ಸೊ ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ನನ್ನ ಹತ್ರ ಟೈಮ್ ಇಲ್ಲ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ಕನ್ನಡದ ಕಂಟೆಂಟನ್ನು ಯೂಟ್ಯೂಬ್ ಸಪೋರ್ಟ್ ಮಾಡಲ್ಲ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರೋದು, ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬೈ.